ಬರ್ತಾರೆ. ಯೂಥ ಆಮೇಲೆ ಬರುವುದು. ಯೂಥಪ ಅಂದರೆ ಸೇನೆಯ ಅಧಿನಾಯಕರು. ಅವರಷ್ಟು ಜನ ಗೋಲಾಂಗೂಲ ಶತಾನಿಚ. ಇನ್ನು ಈ ಹಸುವಿನ ಪುಚ್ಛದ ಹಾಗೆ, ಹಸುವಿನ ಬಾಲದಂತೆ ಅದರಲ್ಲಿ ಒಂದು ಗೊಂಡೆ ಅಂತ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ ಹೇಳುವಾಗ. ಅದರ ಬಾಲದ ತುದಿಯಲ್ಲಿ ಒಂದಿಷ್ಟು ಭಾರವಾದ ಕೂದಲಿನ ರಾಶಿ ಇರುತ್ತೆ. ಆ ರೀತಿಯಾದ ಬಾಲವುಳ್ಳ ಒಂದು ಕಪಿಯ ಗುಂಪಿದೆ. ಅದು ಈ ಕಪಿಗಳಲ್ಲಿ ನೂರಾರು ಥರದ ವೈವಿಧ್ಯಗಳಲ್ಲಿ ಗೋಲಾಂಗುಲ ಅನ್ನೋದು ಸ್ವಲ್ಪ ಅತ್ಯಂತ ಬಲಿಷ್ಠವಾದಂತಹ. ಅದು ತನ್ನ ಬಾಲದಿಂದ ಅಕಸ್ಮಾತ್ ಇನ್ನೊಂದು ಕಡೆ ಹಾರುವಾಗ ಎಲ್ಲೋ ಮಧ್ಯದಲ್ಲಿ ಬೀಳುತ್ತೆ ಅನಿಸಿದರೆ ಬೀಳುವುದಿಲ್ಲ. ಅದು ಬಾಲವನ್ನು ಇನ್ನೊಂದು ಮರದ ಕೊಂಬೆಗೆ ಸಿಕ್ಕಿಸಿಕೊಂಡು ನೇತಾಡುತ್ತೆ ಹೊರತು ಜಾರಿ ಬೀಳುವುದು ಅಂತ ಇಲ್ವೇ ಇಲ್ಲ. ಅದು ಅಂಥದ್ದೆಲ್ಲ ಒಂದೊಂದೇ ರೀತಿಯ ಕಪಿಗಳ ಸಾಲಿನಲ್ಲಿ ಇದು ಒಂದು ಕಪಿ. ಅಂಥದ್ದು ಆ ವೀರರಲ್ಲಿ ನೂರಾರು ಜನ ಯೂಥಪರು ಬರಲಿಕ್ಕಿದ್ದಾರೆ. ಅದ್ಯತ್ವಾಂ ಅನುಯಾಸ್ಯಂತಿ, ಇವತ್ತೆಲ್ಲರೂ ಅವರು ನಿನ್ನನ್ನು ಅನುಸರಿಸಿ ಬರುವವರಿದ್ದಾರೆ. ಜಹಿ ಕೋಪಂ ಅರಿಂದಮ, ಅದರಿಂದಾಗಿ ಕೋಪವನ್ನು ಬಿಡು, ಮನಸ್ಸಿನಲ್ಲಿ ನೆಮ್ಮದಿಯನ್ನು ತೊಡು. ಇದರಿಂದಾಗಿ ನಮಗೂ ಕ್ಷೇಮ ನಿನಗೂ ಕ್ಷೇಮ ಆಗುವ ಕೆಲಸವೂ ಕೂಡ ಸಿದ್ಧಿಯಾಗುವುದಕ್ಕೆ ಎಲ್ಲ ಅನುಕೂಲತೆಗಳನ್ನು ನಾವು ಮಾಡಿಕೊಂಡಂತಾಗುತ್ತೆ. ಕೋಟ್ಯೋನೇಕಾಸ್ತು ಕಾಕೋತ್ಸ್ಥ ಕಪೀನಾಂ ದೀಪ್ತ ತೇಜಸಾಂ, ಇನ್ನು ಅನೇಕ ಕೋಟಿಗಳ ಸಂಖ್ಯೆಯಲ್ಲಿ ಕಪಿಗಳ ಸೈನ್ಯವೂ ಕೂಡ ಬರಲಿಕ್ಕಿದೆ. ತವತ್ವಂ ಮುಖಮಿದಂ ನಿರೀಕ್ಷ ಕೋಪಾತ್ ಕ್ಷತಜ ನಿಭೇ ನಯನೇ ನಿರೀಕ್ಷಮಾಣಾಃ ಹರಿವರವನಿತಾ ನಯಾಂತಿ ಶಾಂತಿಂ ಪ್ರಮಥ ವಯಸ್ಯ ನಹಿ ಶಂಕಿತಾ ಸ್ಮ ಸರ್ವಾಃ. ಈ ಅರಮನೆಯ ಸುತ್ತಮುತ್ತಲಿನ ವಾನರ ಸ್ತ್ರೀಯರೆಲ್ಲರೂ ಕೂಡ ನಿನ್ನ ಈ ಕಟ್ಟಿಕೊಂಡ ಹುಬ್ಬಿನ ನಡುವಿನ ಗಂಟಿನಿಂದ ಬಂದ ಸಿಟ್ಟಿನ ಬೆಂಕಿಯನ್ನು ತಡೆದುಕೊಳ್ಳಲಾರದೆ ನಿಟ್ಟುಸಿರು ಬಿಡುವುದಕ್ಕೂ ಭಯಪಡ್ತಾ ಎಲ್ಲೋ ಇದ್ದಲ್ಲೇ ಗೋಡೆಗೆ ಹೊರಗೆ ಹಾಗೆ ನಿಂತವರು ಅಲ್ಲಾಡದೆ ಕೂತಿದ್ದಾರೆ. ಅವರ ಎದೆಯ ಭಾರವನ್ನು ಭಯವನ್ನು ಮೊದಲು ಹೊರಗೆ ಹಾಕುವುದಕ್ಕೆ ನೀನು ಗಂಟನ್ನು ಬಿಡಿಸಪ್ಪ. ಅವರೆಲ್ಲ ನಿರಾಳರಾಗ್ತಾರೆ, ಅವರೆಲ್ಲ ಸಮಾಧಾನಕ್ಕೆ ಬರ್ತಾರೆ. ಅದರಿಂದಾಗಿ ನೀನೊಂದು ಕೋಪವನ್ನು ಬಿಡು ಅಂತ ಹೀಗೆ ತಾರೆ ಸುಗ್ರೀವನನ್ನು ಲಕ್ಷ್ಮಣನನ್ನು ಸಮಾಧಾನ ಪಡಿಸಿದ ಬಳಿಕ